ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮ್ಯಾಗ್ನೆಟಿಕ್ ಹಿಲ್ ಅಂತ ಒಂದು ಬೆಟ್ಟದ ವೈಶಿಷ್ಟ್ಯತೆಯನ್ನು ನೋಡೋಣ ಬನ್ನಿ. ಈ ಒಂದು ಮ್ಯಾಗ್ನೆಟಿಕ್ ಹಿಲ್ ಲಡಾಖ್ನಲ್ಲಿದೆ. ಬೆಟ್ಟದಿಂದ ಕೆಳಕ್ಕೆ ಉರುಳುವುದು ಸರ್ವೇ ಸಾಮಾನ್ಯವಾದ ವಿಷಯವೇ ಆಗಿದೆ. ಬೆಟ್ಟದಿಂದ ಯಾರಾದರೂ ಜಾರಿದರೆ ಅವರು ಕೆಳಕ್ಕೆ ಉರುಳುತ್ತಾರೆ. ಆದರೆ ನಮ್ಮ ದೇಶದಲ್ಲಿರುವ ಗ್ರಾವಿಟಿ ಬೆಟ್ಟ ಇದಕ್ಕೆ ತದ್ವಿರುದ್ಧವಾಗಿದೆ. ಈ ಗ್ರಾವಿಟಿ ಬೆಟ್ಟದಲ್ಲಿ ವಸ್ತುಗಳು ಕೆಳಕ್ಕೆ ಉರುಳುವ ಬದಲಿಗೆ ಮೇಲಕ್ಕೆ ಹೋಗುತ್ತವೆ. ಲೇಹ್ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣದಾದ ರಸ್ತೆಯು ಗುರುತ್ವಾಕರ್ಷಣೆಯ ಸಾಮರ್ಥ್ಯದ ಕಾರಣದಿಂದ ಅತ್ಯಂತ ವಿಶಿಷ್ಟವಾದುದು ಎಂದೆನಿಸಿದೆ. ಲೇಹ್ ಹಾಗೂ ಕಾರ್ಗಿಲ್ ಹೆದ್ದಾರಿಯ ಭಾಗವಾಗಿರುವ ಈ ರಸ್ತೆಯ ವಿಶೇಷತೆ ಎಂದರೆ ಇದು ನಿಂತ ವಾಹನಗಳನ್ನು ಮೇಲ್ಮುಖವಾಗಿ ಆಕರ್ಷಿಸುತ್ತದೆ. ವಾಹನದ ಇಂಜಿನ್ ಆಫ್ ಮಾಡಿಬಿಟ್ಟರೆ ಈ ಬೆಟ್ಟವು ವಾಹನವನ್ನು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಎಳೆಯುತ್ತದೆ. ಅಸಾಧಾರಣವಾಗಿರುವ ವಿದ್ಯಮಾನದಿಂದಾಗಿ ಇಲ್ಲಿಗೆ ಮಿಸ್ಟರಿ ಹಿಲ್ ಹಾಗೂ ಗ್ರಾವಿಟಿ ಹಿಲ್ ಎಂಬ ಹೆಸರಿದೆ. 14,000 ಅಡಿ ಎತ್ತರದಲ್ಲಿರುವ ಈ ಬೆಟ್ಟದ ಪೂರ್ವ ಭಾಗದಲ್ಲಿ ಸಿಂಧೂ ನದಿ ಹರಿಯುತ್ತದೆ. ಈ ಕುತೂಹಲಕಾರಿಯಾದ ವಿದ್ಯಮಾನಕ್ಕೆ ವೈಜ್ಞಾನಿಕ ಕಾರಣಗಳಿದ್ದರೂ ಇಲ್ಲಿನ ಸ್ಥಳೀಯರು ಅನೇಕ ಕಟ್ಟುಕಥೆಗಳನ್ನು ಹೇಳಿ ಬೆಟ್ಟದ ಬಗೆಗೆ ಕುತೂಹಲವನ್ನು ಹೆಚ್ಚಿಸುತ್ತಾರೆ. ಲಡಾಖ್ನ ಹಳ್ಳಿಗರ ಪ್ರಕಾರ ಒಂದೊಮ್ಮೆ ಈ ರಸ್ತೆಯು ಸ್ವರ್ಗದ ಹಾದಿಯಾಗಿತ್ತು ಎಂದು ನಂಬುತ್ತಾರೆ. ಸ್ವರ್ಗಕ್ಕೆ ಅರ್ಹರಾದವರನ್ನು ಈ ಬೆಟ್ಟ ತಾನೇ ಎಳೆದುಕೊಳ್ಳುತ್ತದೆ. ಆದರೆ ಅನರ್ಹ ವ್ಯಕ್ತಿಗಳು ಸ್ವರ್ಗದ ದಾರಿಯನ್ನು ಕಂಡುಕೊಳ್ಳುವುದೇ ಇಲ್ಲ ಎಂಬುದು ಇಲ್ಲಿನ ನಿವಾಸಿಗಳ ಅಭಿಪ್ರಾಯವಾಗಿದೆ. ಮೇಲಕ್ಕೆ ಹೋಗುವ ವಿದ್ಯಮಾನದ ಕುರಿತಾಗಿ ವಿಜ್ಞಾನವು ವಿವರಿಸಿರುವ 2 ಸಿದ್ಧಾಂತಗಳಿವೆ. ಒಂದು ಸಾಮಾನ್ಯವಾದ ಸಿದ್ಧಾಂತವೆಂದರೆ ಬೆಟ್ಟವು ಬಲವಾದ ಕಾಂತೀಯ ಶಕ್ತಿಯನ್ನು ಹೊಂದಿರುವುದರಿಂದ ಸುತ್ತಮುತ್ತಲಿನ ವಾಹನಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಈ ಭಾಗದಲ್ಲಿರುವ ಕಾಂತೀಯ ಬಲ ಎಷ್ಟು ಪ್ರಬಲವಾಗಿದೆ ಎಂದರೆ ಭಾರತದ ವಾಯುಪಡೆಯ ವಿಮಾನಗಳು ಈ ರಸ್ತೆಯನ್ನು ತಪ್ಪಿಸಿಕೊಂಡು ಪ್ರಯಾಣಿಸುತ್ತವೆ. ಇದರಿಂದ ತಮ್ಮ ಡಿವೈಸ್ಗಳಲ್ಲಿ ಕಾಂತೀಯ ಹಸ್ತಕ್ಷೇಪಗಳನ್ನು ವಿಮಾನಗಳು ಎದುರಿಸುವುದಿಲ್ಲ. ಇನ್ನೊಂದು ಸಿದ್ಧಾಂತ ಆಪ್ಟಿಕಲ್ ಇಲ್ಯೂಷನ್ ಅನ್ನು ತಿಳಿಸುತ್ತದೆ, ಅಂದರೆ ದೃಷ್ಟಿಯ ಭ್ರಮೆ. ಇದರ ಪ್ರಕಾರ ಬೆಟ್ಟವು ನಿಜವಾಗಿಯೂ ಅಯಸ್ಕಾಂತೀಯ ಶಕ್ತಿಯನ್ನು ಹೊಂದಿಲ್ಲ, ಆದರೆ ಒಂದು ರೀತಿಯ ದೃಷ್ಟಿ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಹೀಗಾಗಿ ಕೆಳಮುಖವಾಗಿ ಹೋಗುವುದು ಮೇಲ್ಮುಖವಾಗಿ ಹೋದಂತೆ ಭಾಸವಾಗುತ್ತದೆ. ಹಾಗಾಗಿ ವಾಹನವು ಮೇಲ್ಮುಖವಾಗಿ ಚಲಿಸುವುದನ್ನು ನೀವು ನೋಡಿದಾಗ ನಿಜವಾಗಿಯೂ ಇದು ವಿರುದ್ಧವಾಗಿರುತ್ತದೆ ಹಾಗೂ ಪ್ರಕೃತಿಯ ನಿಯಮಗಳನ್ನು ವಿರೋಧಿಸುವುದಿಲ್ಲ. ಈ ವಿದ್ಯಮಾನ ಗಮನಕ್ಕೆ ಬರುವಂತಹ ಸ್ಥಳದಲ್ಲಿಯೇ ಅಧಿಕಾರಿಗಳು ಜಾಹೀರಾತು ಫಲಕವನ್ನು ಇರಿಸಿದ್ದಾರೆ. ರಸ್ತೆಯ ಮೇಲೆ ಗುರುತಿಸಲಾದ ಹಳದಿ ಬಣ್ಣದ ಪೆಟ್ಟಿಗೆಯು ವಾಹನವನ್ನು ತಟಸ್ಥವಾಗಿ ನಿಲ್ಲಿಸಬೇಕಾದ ನಿಖರ ಬಿಂದುವನ್ನು ಸೂಚಿಸುತ್ತದೆ. ಅಲ್ಲಿಂದ ವಾಹನವು ನಿಧಾನವಾಗಿ ಬೆಟ್ಟವನ್ನು ಹತ್ತುವುದನ್ನು ಕಾಣಬಹುದು. ಈ ರಸ್ತೆಯು ವರ್ಷವಿಡೀ ತೆರೆದಿರುತ್ತದೆ. ಆದರೂ ಮ್ಯಾಗ್ನೆಟಿಕ್ ಹಿಲ್ಗೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಜುಲೈ ಹಾಗೂ ಅಕ್ಟೋಬರ್ ತಿಂಗಳ ಮಧ್ಯಭಾಗವಾಗಿದೆ. ಈ ಸಮಯದಲ್ಲಿ ರಸ್ತೆಗಳು ಕಣ್ಣಿಗೆ ಕಾಣುವಂತಿರುತ್ತದೆ ಮತ್ತು ವಾಹನ ಚಾಲನೆಗೆ ಯಾವುದೇ ತೊಡಕು ಉಂಟಾಗುವುದಿಲ್ಲ. ಲೇಹ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಮ್ಯಾಗ್ನೆಟಿಕ್ ಹಿಲ್ ಎಂಬ ಬಂಜರು ಪ್ರದೇಶದ ಭಾಗವಾಗಿದೆ. ಹಾಗಾಗಿ ಪ್ರವಾಸಿಗರನ್ನು ಹೊರತುಪಡಿಸಿ ಇದು ಹೆಚ್ಚು ಕಡಿಮೆ ಏಕಾಂತ ಪ್ರದೇಶವಾಗಿದೆ.
ಈ ಪ್ರದೇಶದಲ್ಲಿ ಒಂದೆರಡು ಹೋಮ್ ಸ್ಟೇಗಳು ಲಭ್ಯವಿದ್ದರೂ ಲೇಹ್ ನಗರದಲ್ಲಿರುವ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿ ನಂತರ ಬೆಟ್ಟಕ್ಕೆ ಹೋಗುವುದು ಉತ್ತಮ. ಅಂತೆಯೇ ಈ ಪ್ರದೇಶದಲ್ಲಿ ಸಾಕಷ್ಟು ಆಹಾರ ಮಳಿಗೆಗಳು, ರೆಸ್ಟೋರೆಂಟ್ಗಳು ಇಲ್ಲದೇ ಇರುವುದರಿಂದ ಪ್ರಯಾಣಿಸುವ ಮುನ್ನ ಸಾಕಷ್ಟು ಆಹಾರಗಳನ್ನು, ಪಾನೀಯಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯಲು ಮರೆಯದಿರಿ. ಲಡಾಖ್ನಲ್ಲಿರುವ ಮ್ಯಾಗ್ನೆಟಿಕ್ ಹಿಲ್ನಂತೆಯೇ ಆರ್ಮೇನಿಯಾದಲ್ಲಿ ಕೂಡ ಇದೇ ಮಾದರಿಯ ಬೆಟ್ಟ ಹೊಂದಿದೆ. ಈ ಬೆಟ್ಟಕ್ಕೆ ಮೌಂಟ್ ಅರಗಟ್ ಎಂಬ ಹೆಸರಿದೆ. ಈ ಬೆಟ್ಟದಲ್ಲಿ ಇಳಿಜಾರಿಗೆ ಹೋದಂತೆ ಮೇಲಕ್ಕೆ ಹೋದಂತೆ ಭಾಸವಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋದಿರೋ ಅವರು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.